ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಪುದೀನ ಪಲಾವ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಜಾರ್ಗೆ ಬೆಳ್ಳುಳ್ಳಿ ಒಂದು ಹಿಡಿ ಆಗೋಷ್ಟು ಒಂದು 5ರಿಂದ 6 ಹಸಿರುಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಶುಂಠಿನ ನಾನು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ಯಾಕಂದರೆ ಶುಂಠಿ ತುಂಬ ದಿವಸ ಇರಲ್ಲ ಅಂತ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಶುಂಠಿ ಪುಡಿನ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಒಂದು ಅರ್ಧ ಬೌಲು. ಇಲ್ಲಿ ಪುದೀನ ಸೊಪ್ಪನ್ನ ಒಂದು ಅರ್ಧ ಕಟ್ಟಾಗೋಷ್ಟು ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಕುಕ್ಕರ್ನ ಒಲೆ ಮೇಲೆ ಇಟ್ಕೊಂಡು ಕುಕ್ಕರ್ ಬಿಸಿ ಮಾಡಿಕೊಂಡು ಅದಕ್ಕೆ ಪುದೀನನ ಹಾಕಿ ಬಾಡಿಸ್ಕೊಳ್ಳೋಣ. ಕುಕ್ಕರ್ಗೆ ನಾನು ಎಣ್ಣೆ ಏನು ಯೂಸ್ ಮಾಡಿಲ್ಲ. ಪುದೀನಲ್ಲಿ ಇರ್ತಕ್ಕಂಥ ನೀರೇ ಸಾಕು. ನೀರಿನಿಂದನೇ ಅದು ಬಾಡುತ್ತೆ. ಬಾಡೋದ್ರಿಂದ ಏನಪ್ಪ ಯೂಸ್ಫುಲ್ ಅಂದರೆ ಕಲ್ಲರ್ ಚೆನ್ನಾಗಿ ಬರುತ್ತೆ. ನಂತರ ಪುದೀನ ಹಸಿ ವಾಸನೆ ಎಲ್ಲ ನಮಗೆ ಅಲ್ಲೇ ನೀಟಾಗಿ ಹೋಗ್ಬಿಡುತ್ತೆ. ಮತ್ತು ಕಲರು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಪುದೀನ ಯಾವ ಕಲರ್ ಇತ್ತು, ಈಗ ಗ್ರೀನಾಗಿ ಕಾಣಿಸ್ತಾ ಇದೆ. ಬಾಡೋಷ್ಟೊಳಗೆ 2 ಇಡೀ ಇದ್ದಿದ್ದ ಪುದೀನ ಸ್ವಲ್ಪನೇ ಆಗಿದೆ ನೋಡಿ. ಈ ರೀತಿ ನೀಟಾಗಿ ಪುದೀನನ ಬಾಡಿಸ್ಕೊಬಿಡಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿರ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಪುದೀನ ಪಲಾವ್ ಹೇಗೆ ಬಂತಂತ ಕಮೆಂಟ್ ಮಾಡಿ. ನಂತರ ಪುದೀನನ ನೀಟಾಗಿ ಬಾಡಿಸ್ಕೊಂಡಿದ್ದಾದಮೇಲೆ ಜಾರ್ಗೆ ಹಾಕ್ಕೊಳ್ಳೋಣ. ನೋಡಿ ಕಲರ್ ಚೆನ್ನಾಗಿ ಬಂದಿದೆ. ನಂತರ ಇಲ್ಲಿ ನೀರನ್ನು ನಾನು ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈ ಸಮಯದಲ್ಲೇ ನಾವು ಬಿಸಿ ನೀರನ್ನ ಕಾಯಕ್ಕೆ ಇಟ್ಬಿಟ್ರೆ ಬೇಗ ಈಸಿಯಾಗಿ ಅಡುಗೆ ಮಾಡ್ಕೋಬೋದು. ನಂತರ ಬಾಡಿಸಿರ್ತಕ್ಕಂಥ ಪುದೀನನ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿಯಾದಂಥ ನಾನು ಕೊತ್ತಂಬರಿ ಏನು ಬಳಸಲಿಲ್ಲ. ನೋಡಿ ಗ್ರೀನಾಗಿ ಚೆನ್ನಾಗಿ ಬಂದಿದೆ. ಈಗ ಕುಕ್ಕರ್ಗೆ ಒಲೆ ಮೇಲೆ ಇಟ್ಟು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ನಂತರ ಇಲ್ಲಿ ಪಲಾವ್ಗೆ ಹಾಕೋ ಸಾಮಗ್ರಿಗಳೆಲ್ಲ ಹಾಕ್ಕೊಳ್ಳೋಣ. 2 ಎಲೆ, 1 ಚಕ್ರ, ಸ್ವಲ್ಪ ಸೋಂಪು, ಕಸೂರಿ ಮೇಥಿ ಸ್ವಲ್ಪ, ಲವಂಗ, ಏಲಕ್ಕಿ, ಚಕ್ಕೆ, ನಂತರ ಜಾಪತ್ರೆ ಹಾಕ್ಕೊಂಡು ಬಾಡಿಸ್ಕೊಂಡು. ಇಲ್ಲಿ ನಾನು ರಾತ್ರಿಯೇ ಬಟಾಣಿ ಮತ್ತು ಕಾಬೂಲ್ ಕಳ್ಳೆನ ನೆನೆಸಿಟ್ಟಿದ್ದೆ. ಅದನ್ನು ಎಣ್ಣೆಗೆ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಈ ಥರ ಬಾಡಿಸೋದ್ರಿಂದ ಪಲಾವಲ್ಲಿ ಬಟಾಣಿ ಬೇಗನೆ ಬೆಂದ್ಕೊಳ್ಳುತ್ತೆ. ಇಲ್ಲಾಂದರೆ ತರಕಾರಿ ಜೊತೆ ಹಾಕಿದ್ರೆ ಅದು ಸ್ವಲ್ಪ ಬೇಯೋದಿಲ್ಲ. ಈ ಥರ ಟ್ರಿಕ್ನ ಯೂಸ್ ಮಾಡಿ. ಈ ಥರ ಯೂಸ್ ಮಾಡೋದ್ರಿಂದ ಬೇಗ ಬಟಾಣಿ ಬೆಂದ್ಕೊಳ್ಳುತ್ತೆ. ಅದಕ್ಕೆ 4 ಟೊಮೊಟೊ ಹಾಕಿ ಬಾಡಿಸ್ಕೊಂಡು ನಂತರ ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಕ್ಯಾರೆಟು ಮತ್ತು ನವಿಲುಕೋಸು 2 ಯೂಸ್ ಮಾಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ತರಕಾರಿ ಇದ್ದರೆ ಆ ತರಕಾರಿ ಯೂಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ರುಬ್ಬಿರ್ತಕ್ಕಂಥ ಮಸಾಲೆನ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ ಒಮ್ಮೆ. ನಂತರ ಜಾರನ್ನೆಲ್ಲ ತೊಳೆದು ಸ್ವಲ್ಪ ಮಸಾಲೆ ನೀರನ್ನೆಲ್ಲ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಮೊದಲೇ ಅಕ್ಕಿನ ತೊಳೆದು ನೀರೆಲ್ಲ ಬಗ್ಸಿ ಇಟ್ಟಿದ್ದೆ. ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿನ ಹಾಕ್ಕೊಂಡು ಕಾಯಿಸಿರ್ತಕ್ಕಂಥ ಬಿಸಿ ನೀರನ್ನ ಹಾಕ್ಕೊಳ್ಳೋಣ. ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಅಡುಗೆ ಮಾಡೋರಿಗೆಲ್ಲ ನೀರು ಅಕ್ಕಿಗೆ ಎಷ್ಟು ಹಾಕಬೇಕು ಅಂತ ಗೊತ್ತಿರುತ್ತೆ. ಗೊತ್ತಿಲ್ಲದಿರೇ ಇದ್ದರೆ 1 ಬೌಲ್ ಅಕ್ಕಿಗೆ 2 ಬೌಲ್ ನೀರು ಹಾಕ್ಕೊಳ್ಳಿ. ಇಲ್ಲಿ ರುಚಿಗೆ ತಕ್ಕಾದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ 1 ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಯೂಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ. ನೋಡಿ ಕಲರ್ ಅಂತೂ ಹೆಂಗೆ ಬಂದಿದೆ ಅಂತ. ನಂತರ ಕುದಿಯೋ ಸ್ಟೇಜಲ್ಲಿ ಆಗಾಗ ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ತಳ ಹಿಡ್ಕೊಳ್ಳುತ್ತೆ. ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಆವಾಗವಾಗ. ನಂತರ 3/4 ಭಾಗ ಅಕ್ಕಿ ಬೆಂದಿದೆ ಅನ್ನಬೇಕಾದ್ರೆ ನೀಟಾಗಿ ಒಮ್ಮೆ ಕೈ ಆಡಿಸ್ಬಿಟ್ಟು ಮಿಕ್ಸ್ ಮಾಡಿ ಎಲ್ಲದನ್ನು. ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಈಗ ಮೀಡಿಯಮ್ ಫ್ಲೇಮಲ್ಲಿಟ್ಟು 10ರಿಂದ 15 ನಿಮಿಷ ಬೇಯಿಸ್ಕೊಳ್ಳೋಣ. ಯಾವುದೇ ರೀತಿಯಂಥ ವಿಸಿಲೆಲ್ಲ ಬರೋದಕ್ಕೆಲ್ಲ ಬಿಡಬಾರ್ದು.
ನಂತರ ಆಫ್ ಮಾಡಿ ಸ್ಟವ್ನ. ಕುಕ್ಕರ್ ವಿಸಿಲೆಲ್ಲ ತೆಗೆದು ನೀಟಾಗಿ ಕುಕ್ಕರಲ್ಲಿ ಮಾಡೋದ್ರಿಂದ ಯಾವಾಗಲೂ ಯಾವುದೇ ಥರದ್ದು ಬಾತ್ ರೆಸಿಪಿ ಮಾಡಿದ್ರೂ ನೀವು ಕುಕ್ಕರಲ್ಲಿ ಮಾಡೋದ್ರಿಂದ ಮಸಾಲೆ ಎಲ್ಲ ಮೇಲೇ ಎದ್ದಿರುತ್ತೆ. ಅದರಿಂದ ನಾವು ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೆಳಗಡೆ ಎಲ್ಲ ಅನ್ನ ಹಂಗೆ ಇರುತ್ತೆ, ಮಸಾಲೆ ಮಾತ್ರ ಮೇಲೆ ತೇಲಿರುತ್ತೆ. ಅದರಿಂದ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಡೋಣ. ಒಮ್ಮೆ ಮಾಡಿಕೊಂಡು ರಾಯ್ತ ಜೊತೆಯಲ್ಲಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್.